ಹರಿಯಾಣದಲ್ಲಿ ಅಂಚೆ ಮತದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಮತ ಎಣಿಕೆ ಆರಂಭ ಆಗ್ತಾ ಇದೆ. ಮೊದಲನೇದಾಗಿ ಅಂಚೆ ಮತಗಳ ಎಣಿಕೆ ಆಗಿದೆ. ಅದರಲ್ಲಿ ಕಾಂಗ್ರೆಸ್ಗೆ ಮುನ್ನಡೆಯ ಟ್ರೆಂಡ್ ಸಿಗ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಪರವಾಗಿ ದೊಡ್ಡ ಅಲೆ ಏಳ್ತಾ ಇದೆ ಅನ್ನೋ ವಿಚಾರಕ್ಕೆ ಒಂದು ಆರಂಭಿಕ ಟ್ರೆಂಡ್ ಇದು ಫೈನಲ್ ಅಲ್ಲ, ಆರಂಭಿಕ ಟ್ರೆಂಡು. ಅಂಚೆ ಮತ ಯೂಶಲಿ ಕೆಲವು ರಾಷ್ಟ್ರೀಯ ಸಮಸ್ಯೆಗಳನ್ನ ಆಧಾರಿತವಾಗಿ ಕೂಡ ಮತ ಚಲಾಯಿಸಿರೋದು ಇದೆ. ಓಕೆ, ಇನ್ನು ರಾಹುಲ್ ಮತ್ತು ಮೋದಿ ನಡುವಣ ಸಮರ. ರಾಹುಲ್ ವಿಪಕ್ಷ ನಾಯಕ ಆದ ನಂತರ ನಡೀತಾ ಇರತಕ್ಕಂಥ ಮೊದಲ ಚುನಾವಣೆ, ಅವ್ರಿಗೂ ಕೂಡ ಒಂದು ರೀತಿ ಅಗ್ನಿ ಪರೀಕ್ಷೆ. ರಾಹುಲ್ ಗಾಂಧಿ ಅವರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ, ಕಾಂಗ್ರೆಸ್ನ ಸರ್ವೋಚ್ಚ ನಾಯಕನನ್ನಾಗಿ ಜನ ಒಪ್ಕೊಂಡಿದ್ದಾರಾ ಗೊತ್ತಿಲ್ಲ. ಸೊ ಮೋದಿ ಮತ್ತು ರಾಹುಲ್ ಗಾಂಧಿ ಮಧ್ಯೆ ಈ ಎರಡು ರಾಜ್ಯಗಳ ಕದನ ಹೇಗಿದೆ? ರಾಹುಲ್ ವಿಪಕ್ಷ ನಾಯಕ ಆದ ನಂತರ ಮೊದಲ ಅಸೆಂಬ್ಲಿ ಚುನಾವಣೆ, ಅಸೆಂಬ್ಲಿನೇ ಅಂದ್ರೆ ಲೋಕಸಭೆಯಲ್ಲಿ ನಿಂತುಕೊಂಡೇ ರಾಹುಲ್ ಗಾಂಧಿ ಮೊನ್ನೆ ಘರ್ಜನೆ ಮಾಡಿದ್ರು, ನಾವು ನಿಮ್ಮನ್ನ ಇಲ್ಲಿ ಮಾತ್ರ ಅಲ್ಲ ಗುಜರಾತಲ್ಲೂ ಸೋರಿಸ್ತೀವಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಹರಿಯಾಣದಲ್ಲಿ ಅಂಚೆ ಮತಗಳಲ್ಲಿ ಈಗ ಕಾಂಗ್ರೆಸ್ಗೆ ಮುನ್ನಡೆ ಆಗ್ತಾ ಇದೆ. ಹರಿಯಾಣ ಜಮ್ಮು ಕಾಶ್ಮೀರದಲ್ಲಿ ಈಗ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆಗಳು ಆರಂಭ ಆಗಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಆರಂಭಿಕ ಮುನ್ನಡೆ ಬರ್ತಾ ಇದೆ. ನೀವು ಸ್ಕ್ರೀನ್ ಅನ್ನ ನೋಡ್ತಾ ಇದ್ರೆ ಮೇಲ್ಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕಾಶ್ಮೀರದಲ್ಲಿ 2 ಕ್ಷೇತ್ರಗಳ ಟ್ರೆಂಡ್ ನಮಗೆ ಸಿಕ್ಕಿದೆ. ಎರಡರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್. ಮತ್ತೆ ಹರಿಯಾಣದಲ್ಲಿ 4 ಟ್ರೆಂಡ್ ಸಿಗ್ತಾ ಇದೆ. 4 ಕೂಡ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಅಂತಕ್ಕಂಥದ್ದು. ಇನ್ನೂ ಬಿಜೆಪಿ ಖಾತೆಯನ್ನ ತೆಗೆದಿಲ್ಲ ಮುನ್ನಡೆಯಲ್ಲಿ. ಯಾವುದೇ ರಾಜ್ಯ, 2 ರಾಜ್ಯದಲ್ಲಿ ಬಿಜೆಪಿ ಖಾತೆಯನ್ನ ತೆಗೆದಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಈಗ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್, ಒಮರ್ ಅಬ್ದುಲ್ಲಾ ಅವರ ನಡುವಣ ದೋಸ್ತಿಯಿಂದಾಗಿ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಂಡಿ ಕೂಟ. ಇದು ಜಮ್ಮು ಕಾಶ್ಮೀರದ ಟ್ರೆಂಡ್ ಅನ್ನ ನಿಮಗೆ ನಾವು ಹೇಳ್ತಾ ಇದ್ದೀವಿ. ಆರಂಭಿಕ ಟ್ರೆಂಡ್ ಕೇವಲ 3 ನಿಮಿಷ ಆಗಿರೋದು. ಅಂಚೆ ಮತಗಳು ಎಣಿಕೆ ಮಾಡೋದಕ್ಕೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಗುತ್ತದೆ. ಅದಾದ್ಮೇಲೆ ಚುನಾವಣಾಧಿಕಾರಿ ಸಹಿ ತಗೊಂಡು ಅದನ್ನ ಫೈನಲ್ ಮಾಡಿ ನಂತರ ಇವಿಎಂಗಳನ್ನ ಓಪನ್ ಮಾಡ್ತಾರೆ. ಇದ್ರ ಜೊತೆಗೆ ಈಗ ಗಮನಿಸ್ತಾ ಇದ್ವಿ ನಾವು ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಪ್ಲಸ್ ಎನ್ಸಿ ಅಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ. ಓಕೆ, ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಗೆ 1 ಸ್ಥಾನದಲ್ಲಿ ಮುನ್ನಡೆ ಸಿಗ್ತಾ ಇದೆ. ಪ್ರಾಬಬ್ಲಿ ಅದು ಜಮ್ಮುವಿನಲ್ಲಿ ಅಂತ ಅನಿಸ್ತಾ ಇದೆ. ಬಿಕಾಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ ಜಮ್ಮುವಿನಲ್ಲಿ ಏನಾಗಿದೆ ಕ್ಷೇತ್ರ ಮರು ವಿಂಗಡಣೆ ನಂತರ ಅಂತ. 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಇಂಡಿ ಕೂಟ ಅಲ್ಲಿ ಕಾಯ್ದುಕೊಂಡಿದೆ. ಬಹಳ ತಲೆಮಾರಿನ ರಾಜಕಾರಣವನ್ನ ಮಾಡ್ಕೊಂಡು ಸುದ್ದಿಯಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಅದು ಜಮ್ಮು ಕಾಶ್ಮೀರ. ಅಲ್ಲಿ ಕಾಂಗ್ರೆಸ್ ಹಾಗೂ ಎನ್ಸಿ ಮೈತ್ರಿ. ಈ ಹಿಂದೆ ಶೇಖ್ ಅಬ್ದುಲ್ಲಾ ಮತ್ತು ಪಂಡಿತ್ ನೆಹರು ಮಧ್ಯೆ ಮೈತ್ರಿ ಆಗಿತ್ತು. ಈಗ ಒಮರ್ ಅಬ್ದುಲ್ಲಾ ಮತ್ತೆ ರಾಹುಲ್ ಗಾಂಧಿ ನಡುವೆ ಮೈತ್ರಿ. ಸೊ ಹರಿಯಾಣದಲ್ಲಿ ಏನಿದೆ ಟ್ರೆಂಡು? 4 ಕ್ಷೇತ್ರಗಳಲ್ಲಿ ಆರಂಭಿಕ ಮುನ್ನಡೆಯನ್ನ ಕಾಂಗ್ರೆಸ್ ಕಾಯ್ದುಕೊಳ್ಳುತ್ತಾ ಇದೆ. ಕಾಂಗ್ರೆಸ್ 10 ವರ್ಷಗಳಿಂದ ಕಿಸಾನ್ ಜವಾನ್ ಮತ್ತು ಪೈಲ್ವಾನ್ ನಾರಾಜ್ ಹೇ ಅಂತ ಒಂದು ಸ್ಲೋಗನ್ ಮೂಲಕ ಹೋಗಿತ್ತು ಎಲೆಕ್ಷನ್ಗೆ. ಆ ಸ್ಲೋಗನ್ನು ಮತ್ತು ಅವರು ಕೊಟ್ಟಂತಹ ಪ್ರಣಾಳಿಕೆಗಳು ವರ್ಕೌಟ್ ಆಗಿದೆಯಾ? ಮತ್ತು ಜಾಟ್ ಕನ್ಸಾಲಿಡೇಷನ್, ಅತ್ಯಂತ ಪ್ರಭಾವಿ ಸಮುದಾಯ ಅಂತ ಹೇಳಿದ್ರೆ ಹರಿಯಾಣದಲ್ಲಿ ಅದು ಜಾಟ್. ನಂಬರ್ಸ್ ಆರಂಭಿಕ ಹಂತದಲ್ಲಿ ಏನಿದೆ ನಂಬರ್ಸ್ ಅಥವಾ ಟ್ರೆಂಡ್ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾಶ್ಮೀರದಲ್ಲಿ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಟ್ರೆಂಡ್ ಸಿಗ್ತಾ ಇದೆ. ಸೊ ಪಿಡಿಪಿ ಇನ್ನೂ ಖಾತೆಯನ್ನ ತೆರೆದಿಲ್ಲ, ಅಂದ್ರೆ ಇನ್ನೂ ಅವ್ರಿಗೆ ಲೀಡ್ ಸಿಕ್ಕಿಲ್ಲ ಅಥವಾ ಟ್ರೆಂಡ್ ಅವ್ರ ಪರವಾಗಿಲ್ಲ. ಅದರ್ಸ್ ಈ ಸಲ ಅಂತೂ ತುಂಬಾ ಪ್ರತ್ಯೇಕವಾದಿಗಳು ಬೇರೆ ಬೇರೆ ಪಾರ್ಟಿಯನ್ನೆಲ್ಲ ಮಾಡ್ಕೊಂಡು ಇದ್ದಾರೆ, ಅವ್ರಿಗೂ ಕೂಡ ಇನ್ನೂ ಖಾತೆ ತೆರೆಯುವಂತಹ ಅವಕಾಶ ಆಗಿಲ್ಲ. ಬಿಜೆಪಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಪಡ್ಕೊಂಡಿದೆ. ಕಾಶ್ಮೀರದಲ್ಲಿ ಕಾಂಗ್ರೆಸ್ ಪ್ಲಸ್ ಎನ್ಸಿ ಚುನಾವಣೆಗೂ ಮುಂಚೆ ಮಾಡಿಕೊಂಡಂತಹ ಮೈತ್ರಿಯಲ್ಲಿ 2 ಕ್ಷೇತ್ರಗಳಲ್ಲಿ ಆರಂಭಿಕ ಮುನ್ನಡೆ ಅವರಿಗೆ ಸಿಗ್ತಾ ಇದೆ. ಟ್ರೆಂಡ್ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಸ್ವಲ್ಪ ವರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಕ್ಸಿಟ್ ಪೋಲ್ ನ ಭವಿಷ್ಯ ಎಕ್ಸಾಕ್ಟ್ ಪೋಲ್ ಆಗಿ ಪರಿವರ್ತನೆ ಆಗುತ್ತಾ ಅನ್ನೋದು ಕೂಡ ಕುತೂಹಲ. ನೋಡಿ, ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದೀವಿ ನಾವು ನಿಮಗೆ. ಬಿಜೆಪಿ 1, ಈ ಕಡೆಗೆ ಎನ್ಸಿ ಮತ್ತು ಕಾಂಗ್ರೆಸ್ ಈಗ 3 ಕ್ಷೇತ್ರಗಳ ಲೀಡ್ ಅನ್ನ ಪಡ್ಕೊಳ್ತಾ ಇದೆ. ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್.